ಪ್ರಕಾಶ್ ಈಗಾಗಲೇ ಸಂಘದ ಬಗ್ಗೆ ಹೇಳ. ಪ್ರಕಾಶ್ ಹೇಳ ಇಲ್ಲ ನಾವು ನಮ್ಮ ಶಿಷ್ಯ ಸಂಘದ ಬಗ್ಗೆ ಹೇಳಿದ್ರಿ. ಸಂಘದ ಅವಶ್ಯಕತೆ ಎಷ್ಟೈತೆ ಅನ್ನೋದು ನಾವು ಭಾಳ ಗೊತ್ತಿದೆ. ನಾವು ಸಂಘಟನೆ ಮುಖಾಂತರ ಬಂದಿದ್ದೀವಿ, ಈ ಮಟ್ಟಕ್ಕೆ ಬಂದಿದ್ದೀನಿ. ಭಾಳ ದಿವಸ ಬುದ್ಧಿ ಬಂದಿದ್ದು ಮಾತನಾಡಬೇಕಾಗಿಲ್ಲ. ಭಾಳ ಯಾಕಂದ್ರೆ ಇವತ್ತು ನೋಡಿ ಸಂಘಟನೆ ಒಂದು ಸಣ್ಣದೊಂದು ಯುವಕರ ಒಂದು ನಡೆದಂತ ಹೇಳ್ತೀನಿ. 1992ನೇ ನಾನು ಮುಂಬೈಗೆ ಹೋಗಿದ್ದೆ. ಅಲ್ಲಿ ಒಂದು ದೊಡ್ಡದೊಂದು ಮೆರವಣಿಗೆ ನಡೆಯಿತು. ಸುಮಾರು ಒಂದು 4-5 ಕಿಲೋಮೀಟರ್ ಮೆರವಣಿಗೆ ನಡೆಯಿತು. ನಮ್ಮ ಕೋಬಲದ ಮಂತ್ರಾಲಯದಾಗ ಪಾಟೀಲ ಸ್ವಲ್ಪ ಇಳಿಸಿದೆ ಅಂದ್ರೆ ಯಾಕ್ರಿ ಏನ್ರಿ ಭಿಕ್ಷುಕರು ಮೆರವಣಿಗೆ ಮಾಡ್ತಾರೆ ನಡೀಲಕ್ಕೆ ಕರ್ಕೊಂಡು ಅವರು ಮಂತ್ರಾಲಯಕ್ಕೆ ಹೋಗಿ ಇಳಿದ ನಂತರ ವಿಧಾನಸೌಧ ಹೆಂಗೈತೆ ಅಂದ್ರೆ ಕಾರ್ ತಗೊಂಡು ಅವ್ರು ಬಂದೆ. ರಿಸರ್ವ್ ಬ್ಯಾಂಕ್ ಕಡೆ ಅವರು ಭಾಷಣ ಮಾಡ್ತಾರೆ. ಎಲ್ಲ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಂದಿ ಕೈಯಾಗ ಒಂದು ಬಡಗಿ ಹಿಡ್ಕೊಂಡು ಅಂತಿದ್ದ. ಹೇಳಿದ ಈ ದೇಶದಲ್ಲಿ ಭಿಕ್ಷುಕರು ಬಹಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾರ, ನಮ್ಗೆ ಗೌರವ ಸಿಗಂಗಿಲ್ಲ, ಅದಕ್ಕೆ ನಮ್ಮ ಗೌರವ ಹೆಚ್ಚುಕೊಳ್ಳೋಕೆ ನಾವೆಲ್ಲ ಒಂದಾಗಬೇಕು ಸಂಘಟನೆ ಅಂತ ಹೇಳಿ ಒಂದು ಕಡೆಗೆ ನಮ್ಮ ಡಿಮಾಂಡ್ ಐತಿ. ಈ 8ನೇ 4ನೆಲ್ಲ ಹೋಗ್ಬೇಕು, ಗಣಿತ ಭಿಕ್ಷ ₹1 ಇರಬೇಕು ಅಂತ ಹೇಳಿ ಬೇಡಿಕೆ. ಅದೊಂದು 5-6 ದಿನ ಆಗಿರೋದು. ಅದು ಹೇಳಿಕಾದ್ರು ಸರ್ಕಾರ ಗೊತ್ತಿಲ್ಲ. ಒಟ್ಟಾರೆ ಸಂಘಟನೆಗಳು ಬಹಳ ಮುಖ್ಯ. ನಾನು ಜಾಸ್ತಿ ಮಾತಾಡ್ತಾರೋ ನಮ್ಮ ವಿಧಾನ ಪರಿಷತ್ನಲ್ಲಿ ಮೊದಲಿಗೆ ಈ ಇಲೆಕ್ಟ್ರಿಕ್ ಮೀಡಿಯಾದವ್ರನ್ನೆಲ್ಲ ಬ್ಯಾನ್ ಮಾಡಿದ್ರು. ನಾವು ಸಭಾಪತಿ ಆದ ನಂತರ ಅವ್ರು ಬಂದು ಅವ್ರಿಗೆಲ್ಲ ರೀತಿಯಿಂದ ಸೌಲಭ್ಯ ಮಾಡಿಕೊಟ್ಟು ಅವರಿಗೆಲ್ಲ ವಯರ್ಗೆಲ್ಲ ಹಾಕಿಕೊಟ್ಟು ಇವತ್ತು ವಿಧಾನ ಪರಿಷತ್ನಲ್ಲಿ ಟಿವಿ ಅವರು ಸದಾ ನಮ್ಮ ಎದುರಿಗೆ ಬೆಳಗಿಂದ ಸಂಜೆವರೆಗೆ ಇರುವಂತ ಅನುಕೂಲತೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಅಭಿಮಾನ ಹೇಳ್ತೀನಿ. ಯಾಕಂದ್ರೆ ನೀವು ನಮ್ಮಲ್ಲಿ ಇರುವಂತ ಅನುಕೂಲತೆಯನ್ನು ತೋರಿಸ್ತೀವಿ. ನಿಮ್ಮನ್ನು ಬಿಟ್ಟರೆ ಏನಾಗ್ತದೆ ಅದು ಇನ್ನೂ ದೂರ ಹೋಗ್ತದೆ. ನೀವು ಇರೋದ್ರಿಂದ ನಾವು ಎತ್ತರದಿಂದ ಇರ್ತೀವಿ, ನಮ್ಮ ಸದಸ್ಯ ಎತ್ತರದಿಂದ ಇರ್ತಾರೆ. ನೀವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡುವಂತ ಕೆಲಸ ಮಾಡ್ತೀರಿ. ಇವತ್ತು ಸಂಘಟನೆ ಕಟ್ಟಿದ್ದೀರಿ. ಅದು ಪ್ರಕಾಶ್ ಹೇಳಿ ನಾನು ಸಂಘಟನೆ ಕಟ್ಟುವುದು ದೊಡ್ಡಲ್ಲ. ಸಂಘಟನೆ ಆದಂತ ಸರಿಯಾದ ರೀತಿಯಿಂದ ಒಗ್ಗಟ್ಟಾಗಿ ಸಂಘಟನೆ ಬೆಳೆಸಿ ಒಂದು ಉತ್ತಮವಾದಂತ ಸರ್ಕಾರ ಸೌಲಭ್ಯ ಪಡೆಯಿರಿ. ಸಾರ್ವಜನಿಕ ಬದುಕಿನ ಒಳ್ಳೆ ಕೆಲಸ ಮಾಡಬೇಕು ಹೇಳಿ ನಿಮ್ಗೆ ಇವತ್ತೇನು ಸಂಘಟನೆ ಪ್ರಾರಂಭ ಮಾಡಿರಿ ನಿಮ್ಗೆ ನಾನು ನನ್ನ ಮಾತು ನಮಸ್ಕಾರ.